ಭಾರತದ ಜನತೆ ಬಹಳ ವರ್ಷದಿಂದ ಕಾಯ್ದಿರ್ತಕ್ಕಂಥ, ಶತಮಾನಗಳಿಂದ ಕಾಯ್ದಿರ್ತಕ್ಕಂಥ ಒಂದು ಸಮಯ ಈಗ ಬರ್ತಾ ಇದೆ. ಭವ್ಯವಾದ ರಾಮ ಮಂದಿರ, ರಾಮ ಜನ್ಮಭೂಮಿಯಲ್ಲಿ ಆಗ್ತಾ ಇರೋದು ಎಲ್ಲರಿಗೂ ಒಂದು ಉತ್ಸಾಹವನ್ನು, ಹುರುಪನ್ನು ಉಂಟು ಮಾಡಿದೆ. ಈ ಸಮಯದಲ್ಲಿ ನಾವು ಶ್ರೀರಾಮನು ಏನು ಹೇಳಿದ್ದಾನೆ, ಯೋಗ ವಸಿಷ್ಠದಲ್ಲಿ ಶ್ರೀರಾಮನು ಬಹಳಷ್ಟು ಜ್ಞಾನವನ್ನು ಪಡೆದಿದ್ದಾನೆ, ಅದನ್ನು ಕೊಟ್ಟಿದ್ದಾನೆ. ಅದನ್ನು ಸ್ವಲ್ಪ ಓದ್ರಿ ಎಲ್ಲರಿಗೂ ಹೇಳೋದೇನು ಅಂತಂದರೆ, ರಾಮಾಯಣ ಓದೋದಂತೂ ಓದ್ತೀವಿ ನಾವು, ಆದರೆ ರಾಮಾಯಣ ಜೊತೆ ಯೋಗ ವಸಿಷ್ಠವನ್ನು ಓದ್ಕೊಳ್ರಿ. ಈ ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲಿ ದೀಪವನ್ನು ಹಚ್ಚಿ ಒಂದು ಅಧಿಕವಾದ ಒಂದು ರಾಮನವಮಿ ಉತ್ಸವವನ್ನು ನಿಮ್ಮ ಮನೆಯಲ್ಲಿ ಮಾಡಿ ಅಂತ ಹೇಳ್ತೀನಿ. ಬಹಳಷ್ಟು ಜನರ ಪರಿಶ್ರಮ ಇದರ ಹಿಂದೆ ಇದೆ. ಕರ್ನಾಟಕಕ್ಕೂ ಶ್ರೀರಾಮನಿಗೂ ಬಹಳ ಹತ್ತಿರದ ನಂಟು ಬೇರೆ ಇದೆ. ಶ್ರೀರಾಮನಿಗೆ ಸಹಾಯ ಮಾಡಿರ್ತಕ್ಕಂಥ ಹನುಮಂತ ಹುಟ್ಟಿದ್ದು ನಮ್ಮ ಕರ್ನಾಟಕದಲ್ಲಿ. ಮತ್ತು ಇಲ್ಲಿಂದ ಕನ್ನಡಿಗರೇ ಅಲ್ಲಿ ಶಿಲ್ಪಿಯಾಗಿ ಹೋಗಿ ಅವರು ಮಾಡಿದ ಪ್ರತಿಮೆಯನ್ನೇ ಅಲ್ಲಿ ಸ್ಥಾಪಿಸ್ತಾ ಇದ್ದಾರೆ. ಆದ್ದರಿಂದ ಕಂದರಾಮನು ಕನ್ನಡದ ಕಂದನಾಗಿ ಅಲ್ಲಿ ರಾಮ ಕೂರ್ತಾ ಇದ್ದಾನೆ. ಇವಾಗ ನ್ಯಾಯಾಲಯದಲ್ಲೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಲಿಕ್ಕೆ ಕನ್ನಡಿಗರಾದ ನಮ್ಮನ್ನೇ ಆಯ್ಕೆ ಮಾಡಿದ್ರು ಅವರು. ಮತ್ತು ಅದರಲ್ಲಿ ಇರ್ತಕ್ಕಂಥ ಒಬ್ಬ ಜಡ್ಜು ಸಹ ನಮ್ಮ ಕರ್ನಾಟಕದವರೇ ಆಗಿದ್ರು. ಅದರಿಂದ ಕರ್ನಾಟಕಕ್ಕೂ ಶ್ರೀರಾಮ ಮಂದಿರಕ್ಕೂ ಭಾಳ ಹತ್ತಿರದ ಸಂಬಂಧ ಕಂಡು ಬರ್ತಾ ಇದೆ. ಹಾಗೆ ನೋಡಿದ್ರೆ ರಾಮನ ಸಂಬಂಧ ಇಡೀ ಪ್ರಪಂಚದ ಎಲ್ಲರ ಜೊತೆನೂ ಇದೆ. ಆದರೆ ಕನ್ನಡಿಗರ ನಮ್ಮ ಭಾಷೆಯ ಅಭಿಮಾನದಿಂದ, ದೇಶದ ಅಭಿಮಾನದಿಂದ ನಾವು ಸ್ವಲ್ಪ ಇನ್ನೂ ಹೆಚ್ಚಾಗಿ ಹುರುಪಿನಿಂದ, ಹುಮ್ಮಸ್ಸಿಂದ ಚೆನ್ನಾಗಿ ಆಚರಣೆಯನ್ನು ಮಾಡ್ಬೋದು. ದೊಡ್ಡದಾಗಿ ಆಚರಿಸಿ ಎಲ್ಲರಿಗೂ ಬಹಳಷ್ಟು ಅಭಿನಂದನೆಗಳು, ಆಶೀರ್ವಾದ. ಭಾರತದ ಜನತೆ ಬಹಳ ವರ್ಷದಿಂದ ಕಾಯ್ದಿರ್ತಕ್ಕಂಥ, ಶತಮಾನಗಳಿಂದ ಕಾಯ್ದಿರ್ತಕ್ಕಂಥ ಒಂದು ಸಮಯ ಈಗ ಬರ್ತಾ ಇದೆ. ಭವ್ಯವಾದ ರಾಮ ಮಂದಿರ, ರಾಮ ಜನ್ಮಭೂಮಿಯಲ್ಲಿ ಆಗ್ತಾ ಇರೋದು ಎಲ್ಲರಿಗೂ ಒಂದು ಉತ್ಸಾಹವನ್ನು, ಹುರುಪನ್ನು ಉಂಟು ಮಾಡಿದೆ. ಈ ಸಮಯದಲ್ಲಿ ನಾವು ಶ್ರೀರಾಮನು ಏನು ಹೇಳಿದ್ದಾನೆ, ಯೋಗ ವಸಿಷ್ಠದಲ್ಲಿ ಶ್ರೀರಾಮನು ಬಹಳಷ್ಟು ಜ್ಞಾನವನ್ನು ಪಡೆದಿದ್ದಾನೆ, ಅದನ್ನು ಕೊಟ್ಟಿದ್ದಾನೆ. ಅದನ್ನು ಸ್ವಲ್ಪ ಓದ್ರಿ ಎಲ್ಲರಿಗೂ ಹೇಳೋದೇನು ಅಂತಂದರೆ, ರಾಮಾಯಣ ಓದೋದಂತೂ ಓದ್ತೀವಿ ನಾವು, ಆದರೆ ರಾಮಾಯಣ ಜೊತೆ ಯೋಗ ವಸಿಷ್ಠವನ್ನು ಓದ್ಕೊಳ್ರಿ. ಈ ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲಿ ದೀಪವನ್ನು ಹಚ್ಚಿ ಒಂದು ಅಧಿಕವಾದ ಒಂದು ರಾಮನವಮಿ ಉತ್ಸವವನ್ನು ನಿಮ್ಮ ಮನೆಯಲ್ಲಿ ಮಾಡಿ ಅಂತ ಹೇಳ್ತೀನಿ. ಬಹಳಷ್ಟು ಜನರ ಪರಿಶ್ರಮ ಇದರ ಹಿಂದೆ ಇದೆ. ಕರ್ನಾಟಕಕ್ಕೂ ಶ್ರೀರಾಮನಿಗೂ ಬಹಳ ಹತ್ತಿರದ ನಂಟು ಬೇರೆ ಇದೆ. ಶ್ರೀರಾಮನಿಗೆ ಸಹಾಯ ಮಾಡಿರ್ತಕ್ಕಂಥ ಹನುಮಂತ ಹುಟ್ಟಿದ್ದು ನಮ್ಮ ಕರ್ನಾಟಕದಲ್ಲಿ. ಮತ್ತು ಇಲ್ಲಿಂದ ಕನ್ನಡಿಗರೇ ಅಲ್ಲಿ ಶಿಲ್ಪಿಯಾಗಿ ಹೋಗಿ ಅವರು ಮಾಡಿದ ಪ್ರತಿಮೆಯನ್ನೇ ಅಲ್ಲಿ ಸ್ಥಾಪಿಸ್ತಾ ಇದ್ದಾರೆ. ಆದ್ದರಿಂದ ಕಂದರಾಮನು ಕನ್ನಡದ ಕಂದನಾಗಿ ಅಲ್ಲಿ ರಾಮ ಕೂರ್ತಾ ಇದ್ದಾನೆ. ಇವಾಗ ನ್ಯಾಯಾಲಯದಲ್ಲೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಲಿಕ್ಕೆ ಕನ್ನಡಿಗರಾದ ನಮ್ಮನ್ನೇ ಆಯ್ಕೆ ಮಾಡಿದ್ರು ಅವರು. ಮತ್ತು ಅದರಲ್ಲಿ ಇರ್ತಕ್ಕಂಥ ಒಬ್ಬ ಜಡ್ಜು ಸಹ ನಮ್ಮ ಕರ್ನಾಟಕದವರೇ ಆಗಿದ್ರು. ಅದರಿಂದ ಕರ್ನಾಟಕಕ್ಕೂ ಶ್ರೀರಾಮ ಮಂದಿರಕ್ಕೂ ಭಾಳ ಹತ್ತಿರದ ಸಂಬಂಧ ಕಂಡು ಬರ್ತಾ ಇದೆ. ಹಾಗೆ ನೋಡಿದ್ರೆ ರಾಮನ ಸಂಬಂಧ ಇಡೀ ಪ್ರಪಂಚದ ಎಲ್ಲರ ಜೊತೆನೂ ಇದೆ. ಆದರೆ ಕನ್ನಡಿಗರ ನಮ್ಮ ಭಾಷೆಯ ಅಭಿಮಾನದಿಂದ, ದೇಶದ ಅಭಿಮಾನದಿಂದ ನಾವು ಸ್ವಲ್ಪ ಇನ್ನೂ ಹೆಚ್ಚಾಗಿ ಹುರುಪಿನಿಂದ, ಹುಮ್ಮಸ್ಸಿಂದ ಚೆನ್ನಾಗಿ ಆಚರಣೆಯನ್ನು ಮಾಡ್ಬೋದು. ದೊಡ್ಡದಾಗಿ ಆಚರಿಸಿ ಎಲ್ಲರಿಗೂ ಬಹಳಷ್ಟು ಅಭಿನಂದನೆಗಳು, ಆಶೀರ್ವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.